ಹೋರಾಟಗಾರರೇ, ಕಳೆದ 9 ದಿನಗಳಿಂದ ಉತ್ತರ ಕರ್ನಾಟಕದ ಬೆಳಗಾಮಲ್ಲಿ ಕೂಡ ಧರಣಿ ಹಗಲು ಇರುಳು ಎನ್ನದ ಧರಣಿ ಚಳವಳಿ ಮಾಡ್ತಕ್ಕಂಥ ರೈತರು ಇವತ್ತಿನವರೆಗೂ 3,500 ರೂಪಾಯಿ ನಮ್ಮ ಕಬ್ಬಿಗೆ ಬೆಲೆ ಕೊಡ್ರಿ ಅಂತಂದೇಳಿ ಕೂತ್ಕೊಂಡು 9 ದಿನಗಳು ಕಳೆದರೂ ಕೂಡ ಕಣ್ಣು ಮುಚ್ಕೊಂಡಿರ್ತಕ್ಕಂಥ ಸರ್ಕಾರ ಇವತ್ತಿನವರೆಗೂ ಕೂಡ 8 ದಿನ ಆದಮೇಲೆ ಏನು ಸಕ್ಕರೆ ಸಚಿವರು ಎಚ್ ಕೆ ಪಾಟೀಲರು ಬಂದು ಅಲ್ಲಿ ಸಂಧಾನ ಮಾಡಲಿಕ್ಕೆ ಹೋದರೆ ಆಗಿಲ್ಲ. ಮಾನ ಮರ್ಯಾದೆ ಇಲ್ದತಕ್ಕಂಥ ಸರ್ಕಾರ ಇಷ್ಟು ದಿವಸ ರೈತರ ಮೇಲೆ ದಬ್ಬಾಳಿಕೆ ಮಾಡಿ ಅವರ ಶವದ ಮೇಲೆ ಅವರ ಶ್ರೀಮಂತಿಕೆಯನ್ನು ಕಟ್ಕೊಂಡು ಇವತ್ತಿನವರೆಗೂ ಬೆಲೆ ಕೊಡದಿರ್ತಕ್ಕಂಥದ್ದು ಇನ್ನೂ ಕೂಡ ಕಡೆಗಣಿಸ್ತಾ ಇದೆ. ಆ ಕಾರಣಕ್ಕೆ ನಾವು ಕೂಡ ಅದೇ ಮಾದರಿಯಲ್ಲಿ ಭತ್ತ ಬೆಳೆಗಾರರು ಕೂಡ ಇಂದಿನಿಂದ ಸಾಂಕೇತಿಕವಾಗಿ ಮತ್ತು ಹಂತವಾಗಿ ಪ್ರತಿಭಟನೆಯನ್ನು ಈ ಜಿಲ್ಲೆಯಲ್ಲಿ, ಈ ರಾಜ್ಯದಲ್ಲಿ, ಈ ದೇಶದಲ್ಲಿ ಅತಿ ಹೆಚ್ಚು ಭತ್ತ ಬೆಳೀತಕ್ಕಂಥ ದೇಶ ನಮ್ಮದು ಪ್ರಪಂಚದಲ್ಲಿ. ಆದರೂ ಕೂಡ ನಮ್ಮನ್ನು 2,000 ಒಂದು ನಮೂನಿ ಟಿಪ್ಸ್ ಕೊಟ್ಟಂಗೆ ಕೊಡ್ತಾರೆ ಭತ್ತ ಬೆಳೆಗಾರರಿಗೆ. 1,800, 1,500, 1,600 ಅನ್ಕೊಂಡ್ಬಿಟ್ಟು ಕಳೆದ ಬಾರಿ ಖರೀದಿ ಕೇಂದ್ರ ತೆಗಿತೀವಿ ಅಂತ ಹೇಳಿ ಇವತ್ತಿನವರೆಗೂ ಖರೀದಿ ಕೇಂದ್ರ ತೆಗಿಲಿಲ್ಲ. ಕಳೆದ ಅಕ್ಟೋಬರ್ಗೆ 31ಕ್ಕೆ ಕೊನೆಗಾಣಿಸಿ ಖರೀದಿ ಕೇಂದ್ರನ ಇವತ್ತಿಗೂ ಕೂಡ ಖರೀದಿ ಕೇಂದ್ರ ಓಪನ್ ಮಾಡದೇ ಇರತಕ್ಕಂಥ ಜಿಲ್ಲಾಡಳಿತ. ನಾವು ಯಾವುದೇ ಕಾರಣಕ್ಕೂ ನಾವು ಇಡೀ ಪ್ರಪಂಚದಲ್ಲಿ ಅತಿ ಹೆಚ್ಚು ಭತ್ತ ಬೆಳೀತಿದ್ದೇವೆ ಅಂತಂದರೆ ಇವತ್ತು ಜಿಲ್ಲೆಯಲ್ಲಿ ಒಂದೇ ಒಂದು ಪ್ರತಿಭಟನೆ ಮಾಡಿದ್ರೆ ಇಡೀ ಅವ್ರ ಕುಟುಂಬಕ್ಕೆ ಅಪಮಾನ. ನಾನು ಈ ಮಾಧ್ಯಮ ಮುಖಾಂತರ ಮೆಲೆಬೆನರ APMC ಇದ್ರ ಹೇಳ್ತಾ ಇದ್ದಾನೆ. ಇವತ್ತು ಒಂದೇ ಯಾರಾದರೂ ಬೀದಿಗಿಳಿದ್ರು ಅಂತಂದ್ರೆ ಇಡೀ ಆ ಫ್ಯಾಮಿಲಿಗೆ ಅಪಮಾನ ಇದ್ದಂಗೆ. ಯಾಕಂದ್ರೆ ಈ ಜಿಲ್ಲೆದೊಳಗೆ ಅವ್ರು ಸಂಸದರು ಮಾಡ್ಯಾರ, ಉಸ್ತುವಾರಿ ಮಿನಿಸ್ಟರ್ ಮಾಡ್ಯಾರ, MLAಗಳು ಮಾಡ್ಯಾರ, ದೇವೇಗೌಡರ ಮನೆ ನೋಡಿದಂಗೆ ನೋಡ್ಯಾರ. ಮತ್ತು ಇವತ್ತು ರೈತರು ಬೀದಿಗೆ ಬೀಳ್ತಾರೆ ಅಂದ್ರೆ ಅವರೆಂಥ ಉಸ್ತುವಾರಿ ಮಿನಿಸ್ಟ್ರಿ? ನಾನು ಇಲ್ಲಿರೋ ರೈತರಿಗೆ ಹೇಳ್ತಾ ಇದ್ದೇನೆ, ನೀವೇನು ನಾವು 10 ಮಂದಿ ಇದ್ದೇವೆ, 20 ಮಂದಿ ಏನು ಮಾಡೋದು? ಇವತ್ತು ಸ್ವಾತಂತ್ರ್ಯ ಸಿಕ್ಕಿದ್ದು ಭಾಳ ಜನದ್ದಲ್ಲ. ಅವತ್ತು ಇಡೀ ದೇಶ ಎತ್ತಿದ್ರೆ ಬ್ರಿಟಿಷರು ಓಡಿ ಹೋಗಿದ್ರು. ಏನಾದರೂ ನ್ಯಾಯ ಸಿಗ್ಬೇಕಾದ್ರೆ ಏನು ಭಾಳ ಮಂದಿ ಇದ್ದಲ್ಲ. ಇಷ್ಟುದ್ದನ ಬೆಳಗಾವಿ ಮಾದರಿಯಲ್ಲಿ ಇನ್ನು 4 ದಿವಸದಲ್ಲಿ ಬೆಳಗಾವಿ ಮಾದರಿಯಲ್ಲಿ ದಾವಣಗೆರೆ ನೋಡ್ಬೇಕಂತ ನಿಮ್ಮಲ್ಲಿ ವಿನಂತಿ ಮಾಡಿಕೊಳ್ತೇನೆ ರೈತ ಬಾಂಧವರನ್ನ. ಇವತ್ತಿಷ್ಟ ಮಂದಿ ಸಾಕು ಹೋರಾಟಕ್ಕೆ, ಏನು ಭಾಳ ಮಂದಿಗಲ್ಲ. ತೀರ್ಪು ನ್ಯಾಯ ಕೇಳೋರು 30 ಮಂದಿ ಇರ್ತಾರೆ ವಕೀಲರು, ನ್ಯಾಯ ಕೊಡೋರು ಜಡ್ಜ್ ಒಬ್ಬರು ಹೌದಲ್ಲ, ಸಾಕು ಇಷ್ಟ ಮಂದಿ. ನಾನೇನು ಹೇಳ್ತಿದ್ದೇನೆ, ಫಸ್ಟ್ ಸರಿಯಾದ ರೀತಿ ಅವ್ರಿಗೆ ಚಾಟಿ ಬೀಸ್ಬೇಕಾಗೈತಿ. ಇಲ್ಲಿ ಜಿಲ್ಲಾಧಿಕಾರಿಗಳಿಗೂ, ಇಲ್ಲಿ ಉಸ್ತುವಾರಿ ಮಿನಿಸ್ಟ್ರಿಗೆ, ವಿರೋಧ ಪಕ್ಷದ ನಾಯಕರಿಗೆ ತಮ್ಮವೇನಾದ್ರೂ ನೋಡ್ರಿ. ಮೊನ್ನೆ ಅಡಿಕೆ ಬೆಂಬಲ ಬೇಕಾಯ್ತು, ಎಲ್ಲರೂ ಹೋದ್ರಿ. ಯಾಕಂದ್ರೆ ಇವತ್ತು ರಾಜಕಾರಣಿಗಳು ಇರೋ ಎಲ್ಲರೂ 100 ಎಕರೆಗಳು ಮೊನ್ನೆ ವಿಶ್ವಸಂಸ್ಥೆ ಹೇಳತ್ತೆ ಎಲ್ಲ ಹೆಂಗೆ ಬೇಕು ಹಂಗೆ ಹೋಗಿ ಕೇಂದ್ರದಾಗ ಮಾತಾಡಿ ಬಂದರು. ಈ ಭತ್ತ ನಾವು ಅನ್ನ ಇಡೀ ದೇಶಕ್ಕೆ ಅನ್ನ ಕೊಡೋರು. ನಾನು ಇವತ್ತಿದ್ದ ನಮ್ಮ ನಾಗರಾಜ್ ಸರ್, ನಮ್ಮ ನಾಗಣ್ಣರು ಹೇಳಿದರು ಪೊಲೀಸರಿಗೆ, ಇದನ್ನು ಒಂದು ಪೊಲೀಸ್ ಕೊಡ್ರಿ ಅಂತಂದು. ಅವ್ರನ್ನ ಯಾಕ್ರಿ ನಾವು ರಿಕ್ವೆಸ್ಟ್ ಮಾಡ್ಕೋಬೇಕು? ಪೊಲೀಸರನ್ನ ನಮ್ಮ ರಕ್ಷಣೆಗೆ ಬೇಕು, ಹಿಂದೆ ಮುಂದೆ ಜೀಪ್ ಬಿಡಬೇಕು. ಸುಮಾರು ವರ್ಷಗಳಿಂದ ನಾವು ಇಡೀ ದೇಶದಲ್ಲಿ 140 ಕೋಟಿ ಜನಸಂಖ್ಯೆ ಇದ್ದೀವಿ. 140 ಕೋಟಿ ಜನಸಂಖ್ಯೆ ಇದ್ದರೂ ಕೂಡ ಹಗಲು ರಾತ್ರಿ ಎನ್ನದೆ ಹೆಚ್ಚುವರಿಯಾಗಿ ಊಟ ಮಾಡಿದರೂ ಇನ್ನೂ ಉಳಿದು ಬೇರೆ ದೇಶಗಳಿಗೆ ಕಳೆದ 24, 25, 22 ಸಾವಿರ ಮೆಟ್ರಿಕ್ ಟನ್ನನ್ನು ಬೇರೆ ದೇಶಗಳಿಗೆ ಕಳಿಸಿದ್ದೀವಿ. ಅಂಥದ್ರಲ್ಲಿ ನಮ್ಮ ಭತ್ತವನ್ನು ಬರೀ 1,500, 1,600, 1,700, 1,800 ಈ ರೀತಿ ಕೊಟ್ಕೊಂತ ಬಂದು ನಮ್ಮ ಆರ್ಥಿಕ ಪರಿಸ್ಥಿತಿಯನ್ನು ದಿವಾಳಿತನಕ್ಕೆ ತಳ್ಳಿದ್ದಾರೆ. ಇದರಲ್ಲೂ ಕೂಡ ಬ್ರಿಟಿಷರ ಕಾಲದಲ್ಲಿ ಇದ್ದಂಥ ಏನು 1 ಕೆಜಿ ಪೆಚ್ಚು, 1 ಕೆಜಿ ಸೂಟು, ಇದನ್ನು ಯಾರ ಅಪ್ಪನ ಮನೆಯಿಂದ ಅಂತಂದೇಳಿ ಮೆಕ್ಕೆಜಿ ಪ್ರತಿಯೊಂದು ಬೆಳೆಗೂ ವ್ಯಾಪಾರಸ್ಥರು ಎಲ್ಲಾರ ಭಾಳ ಅದಾರ ಅಂದ್ರೆ ಮೆಲೆಬೆನರಲ್ಲಿ ಭಾಳ ಖರೀದಿಗಾರ ಅದಾರ. ಇವತ್ತು ಅಷ್ಟು ಮಂದಿ ಬೆಂಬಲ ಕೊಡಬೇಕು ಮುಂದೆ. ಆಗ ನಾನೇನು ಹೇಳ್ತಿದ್ದೇನೆಂದ್ರೆ, ಈ ಸಂದರ್ಭದಲ್ಲಿ ನಮ್ಮ ರೈತ ಬಾಂಧವರಲ್ಲಿ ವಿನಂತಿ, ನಮ್ಮ ಹೋರಾಟ ರೈತ ಬೆಳೆದಂಥ ಬೆಂಬಲ ಇದು ಮಾಡಬೇಕು. ಏನಾರ ಒಂದು ಕಾರ್ಯಕ್ರಮ ಮಾಡೋಕ್ಕೂ ನಮಗೆ ಉಳಿತಾವಲ್ಲ ಭತ್ತ. ಹಂಗಾಗಿ ಈಗ ತಕ್ಷಣ ಎಲ್ಲ ಜಿಲ್ಲಾ ಉಸ್ತುವಾರಿ ಸಚಿವರು, ಸಂಸದರು, ಆಮೇಲೆ